ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರೂಜಿ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ಸಾಧನದಿಂದ ಮಾಡುವಂಥ ವಶೀಕರಣ ತಂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಮೋಹಿನಿ ವಶೀಕರಣ ತಂತ್ರ ಮಂತ್ರದಿಂದ ಮಾಡುವಂತಹ ಒಂದು ಸರಳ ವಶೀಕರಣ ಪ್ರಯೋಗ. ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಇದನ್ನು ಬಳಕೆ ಮಾಡ್ಕೋಬೇಕಾಗ್ತದೆ. ಹಾಗಾದ ಮೇಲೆ ಇಷ್ಟಾರ್ಥಕಾರಿ ಸಿದ್ಧಿಗೆ ಮಾಡುವಂಥ ಮೋಹಿನಿ ಮಂತ್ರ ವಶೀಕರಣ ತಂತ್ರ ಹೇಗಿರುತ್ತದೆ, ಯಾವ ದೈವದ ರೂಪ ಈ ಮೋಹಿನಿ, ಇವತ್ತಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ವಶೀಕರಣ ವಿದ್ಯೆಗಳಲ್ಲಿ ಅತಿ ಶಕ್ತಿಶಾಲಿಯಾದಂತಹ ಮೋಹಿನಿ ವಶೀಕರಣ ವಿದ್ಯೆ ಆಗಿರುತ್ತದೆ. ಒಂದೇ ಒಂದು ಮಂತ್ರದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರ ಇದು. ಒಂದು ತಂತ್ರಗಾರಿಕೆ ಅಂತ ಹೇಳ್ಬೋದು, ಅಥವಾ ಮನಪರಿವರ್ತನಾ ಪ್ರಯೋಗ ಮಾಡುವಂತಹ ಪ್ರಯತ್ನ ಅಂತಲೂ ಕೂಡ್ಬೋದು. ಅದೇ ಇದರಲ್ಲಿ ಲಾಭ ಅಂತೂ 100% ಭಾಗ ಸಿಕ್ಕೇ ಸಿಗುತ್ತೆ. ಮನಸ್ಸಿನ ನಿಯಂತ್ರಣ ಇಟ್ಕೊಂಡು ಸಾಧಕ ಮಾಡಬೇಕಾಗ್ತದೆ ವಶೀಕರಣ ತಂತ್ರದ ಪ್ರಯೋಗವನ್ನು. ಉದ್ದೇಶ ಒಳ್ಳೆಯದಕ್ಕಿರಬೇಕು. ಪ್ರಥಮವಾಗಿ ಮೋಹಿನಿ ಅಂದರೆ ಇದರ ಅರ್ಥ ನಾವು ತಿಳ್ಕೊಳ್ಳೋಣ. ಮೋಹಿನಿ ಅಂದರೆ ಸಾಕ್ಷಾತ್ ವಿಷ್ಣುವಿನ ಅವತಾರವಾಗಿರುತ್ತದೆ. ನೋಡಿ, ಭಗವಾನ್ ವಿಷ್ಣುವಿನ ಅವತಾರವನ್ನು ನಾವು ಮೋಹಿನಿ ಅವತಾರ, ವಿಷ್ಣುವು ಆ ಅವತಾರ ತಾಳಿ ಬರ್ತಾನೆ. ಯಾವ ಕಾರಣಕ್ಕೆ? ಸಮುದ್ರ ಮಂಥನದ ವೇಳೆ ರಾಕ್ಷಸರನ್ನು ವಶ ಮಾಡಿಕೊಳ್ಳಲು, ಏನು ಸುರರಿಗೆ ಅಸುರರಿಗೆ ಕಾದಾಟ ಆಗ್ತಾ ಇರುತ್ತೋ ಅಮೃತಕ್ಕೋಸ್ಕರ, ಆ ಸಮಯದಲ್ಲಿ ಅವರ ಮನಸ್ಸು ಚಂಚಲ ಆಗಬೇಕು, ಅವರ ನಿಯಂತ್ರಣ ತಪ್ಪಬೇಕು, ಸ್ತ್ರೀ ವ್ಯಾಮೋಹಿತರಾಗಬೇಕು ಅಂತವರು ವಿಷ್ಣುವು ಈ ಅವತಾರ ತಾಳಿ ಬರ್ತಾನೆ, ಮೋಹಿನಿ ಅವತಾರ. ಹಾಗಾದ್ಮೇಲೆ ಈ ವಶೀಕರಣ ವಿದ್ಯೆಗಳಲ್ಲಿಯೇ ಬಲಿಷ್ಠ ಈ ಮೋಹಿನಿ ವಿದ್ಯೆಯನ್ನು ಯಾವ ಕಾರಣಕ್ಕೆ ನಾವು ಬಳಸ್ಕೋಬೋದು ಮಂತ್ರ ಸಾಧನದಿಂದ? ವೀಕ್ಷಕರೇ, ಶತ್ರುವಾಗಲಿ ಮಿತ್ರರಾಗಲಿ, ಇಷ್ಟಪಟ್ಟವರಾಗಲಿ, ಅಥವಾ ನಿಮ್ಮಿಂದ ದೂರಾದ ವ್ಯಕ್ತಿಗಳಾಗಲಿ, ಅಥವಾ ನಿಮ್ಮ ರಕ್ತ ಸಂಬಂಧಿಕರಾದಂಥ ಅಣ್ಣ ಆಗಲಿ, ತಮ್ಮ ಆಗಲಿ, ಅಕ್ಕ ತಂಗಿಯರಾಗಲಿ, ಅಥವಾ ನಿಮ್ಮ ದಾಂಪತ್ಯದಲ್ಲಿ ಗಂಡ ಹೆಂಡತಿಯರಾಗಲಿ, ಅಥವಾ ಮಕ್ಕಳಾಗಲಿ, ಅಥವಾ ನೀವು ಇಷ್ಟಪಟ್ಟಂಥ ಸ್ತ್ರೀ ಪುರುಷರಾಗಲಿ, ಇವರೇನಾದರೂ ಮನಸ್ಸಿನ ನಿಯಂತ್ರಣ ತಪ್ಪಿ ಅಥವಾ ದುಷ್ಟ ಚಟಕ್ಕೋ, ದುರುದ್ದೇಶಕ್ಕೋ, ಅಪಮಾನಕ್ಕೋ, ಅವಮಾನಕ್ಕೋ, ಹಿಂಸಾತ್ಮಕ ಮನಸ್ಥಿತಿಗೋ, ದೈಹಿಕ ಮಾನಸಿಕ ಹಿಂಸೆಗೋ ನಿಮ್ಮಿಂದೇನಾದರೂ ದೂರ ಆಗ್ತಾ ಇದ್ದರೆ ಅವರ ಮನಪರಿವರ್ತನೆ ಮಾಡುವಂತಹ ಮೂಲ ಸಾಧನವಾಗಿರ್ತದೆ ಈ ಮೋಹಿನಿ ವಶೀಕರಣ ಮಂತ್ರ. ಹಾಗೆಯೇ ಕೂಡ ಇನ್ನು ಕೆಲವೊಬ್ಬರಿಗೆ ಈ ಕೆಲಸ ಕಾರ್ಯಗಳಲ್ಲಿ ಒತ್ತಡದ ಪರಿಸ್ಥಿತಿ ತಂದಿರ್ತಾರೆ ಮೇಲಧಿಕಾರಿಗಳು, ಅವರ ಮನಪರಿವರ್ತನೆ ಮಾಡಲಿಕ್ಕೆ. ನಿಮಗಿಂತ ಕೆಲಸ ಕಾರ್ಯಗಳಲ್ಲಿ ಕೆಳಮಟ್ಟದಲ್ಲಿರುವಂಥ, ಅಂದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಸಮಯಕ್ಕೆ ಬರದೆ ನಿಮಗೆ ಎಲ್ಲಾದರೂ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲ ಮಾಡಿ ತೊಂದರೆ ಮಾಡುವಂಥ ಉದ್ದೇಶಕ್ಕೆ ಹೋಗಿರ್ತಾರೆ. ಸದಾ ವಾದ ವಿವಾದ ಮಾಡ್ತಾ ಇರ್ತಾರೆ, ವಿರೋಧವಾಗಿರ್ತಾರೆ. ಅಂತಹ ವ್ಯಕ್ತಿಗಳ ಮನಪರಿವರ್ತನೆ ಮಾಡಿ ನಿಮ್ಮಂತೆ ಸೆಳೆಯಲು ಮಾಡುವಂತಹ ಸರಳ ಸಾತ್ವಿಕ ಮೋಹಿನಿ ತಂತ್ರ ಮಂತ್ರ ಸಿದ್ಧಿಯಿಂದ ಮಾಡುವಂತಹ ವಶೀಕರಣ ಪ್ರಯೋಗ ಅಂತ ಹೇಳ್ತೀವಿ. ಈ ಅವರ ಮನಸ್ಸನ್ನು ಯಾವ ರೀತಿಯಲ್ಲಾದರೂ ಬದಲಾವಣೆ ಮಾಡ್ಬೋದು, ಆದರೆ ನಿಯಮಾನುಸಾರವಾಗಿ ಈ ಪ್ರಯತ್ನ ನೀವು ಮಾಡಬೇಕಾಗ್ತದೆ. ಮಾಡುವಂಥ ಸಾಧಕನ ಮನಸ್ಸು, ದೇಹ, ಉದ್ದೇಶ ಒಳ್ಳೆಯದಕ್ಕಿದ್ದರೆ ಮಾತ್ರ ಖಂಡಿತವಾಗಲೂ ಈ ತಂತ್ರದಲ್ಲಿ ನೀವು ಯಶಸ್ಸು ಕಾಣ್ತೀರ. ನಿಮ್ಮ ಉದ್ದೇಶ ಕೆಟ್ಟದಿದ್ದರೆ ಭಗವಂತನ ಸಾಕ್ಷಿಯಾಗಿ ಈ ತಂತ್ರ ನಿಮಗೆ ಒಲಿಯೋದಿಲ್ಲ. ಇರೋದು ನಾವು ಹೇಳಿಬಿಡ್ತೇವೆ. ನೋಡಿ, ಈ ಮೋಹಿನಿ ಮಂತ್ರ ಸಿದ್ಧಿ ಮಾಡಿಕೊಳ್ಳೋದು ಕೇವಲ 15ರಿಂದ 20 ನಿಮಿಷ ಸಾಕು, ಸಿದ್ಧಿ ಆಗ್ತದೆ. ಬರೀ 15ರಿಂದ 20 ನಿಮಿಷದಲ್ಲಿ ನಾವು ಮೋಹಿನಿ ತಂತ್ರ ಸಾಧನವನ್ನು ನಾವು ಸಿದ್ಧಿ ಮಾಡ್ಕೋಬೋದು ಮಂತ್ರದಿಂದ. ಆದರೆ ಮಾಡುವಂಥ ಸಾಧಕ ನಿಯಮಾನುಸಾರವಾಗಿ ಚಾಕಚಕ್ಯತೆಯಿಂದ ಮನಸ್ಸಿನ ನಿಯಂತ್ರಣ ಇಟ್ಕೊಂಡು ಶಾಸ್ತ್ರಬದ್ಧವಾಗಿ ಶಾಸ್ತ್ರಗಳ ಉಲ್ಲೇಖದ ಮುಖಾಂತರ ಏನಾದರೂ ಮಾಡಿದ್ರೆ ಅವ್ರಿಗೆ ಅದು ಮಂತ್ರ ಸಿದ್ಧಿಯಾಗಿ ಅವರಿಗೆ ಫಲ ಸಿಗುತ್ತೆ. ಯಾವ ರೀತಿಯಲ್ಲಿ? ನೋಡಿ, ಸದಾ ನಿಮ್ಮ ಜೊತೆಗೆ ವಾದ ವಿವಾದ ಮಾಡುವ ವ್ಯಕ್ತಿಗಳ ಮೇಲೆ, ಸದಾ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಮಾಡಿ ಅಪಮಾನ ಅವಮಾನ ಮಾಡುತ್ತಿರುವ, ಅಥವಾ ಕೆಲವೊಂದು ಮನೆಗಳಲ್ಲಿ ಅತ್ತೆಯಿಂದನೋ, ಮಾವನಿಂದನೋ, ನಾದಿನಿಂದನೋ, ಮೈದುನಿಂದನೋ, ಅಥವಾ ಗಂಡ ಮಕ್ಕಳಿಂದನೋ, ಹೆಂಡತಿಯಿಂದನೋ ಇವ್ರ ಮೇಲೆ ಏನಾದರೂ ಮನಪರಿವರ್ತನೆಯಾಗಿ ಇವರು ನಮ್ಮಂತೆ ಸೆಳೆಯಲಿಕ್ಕೆ ಮಾಡುವಂತಹ ಒಂದು ಮಂತ್ರವನ್ನು ನಾವು ಉಚ್ಚಾರಣೆ ಮಾಡ್ತಾ ವ್ಯಕ್ತಿಗಳನ್ನ ಮನಸ್ಸಿನ ನಿಯಂತ್ರಣ ನಮ್ಮ ಹತ್ರ ಸೆಳೀಬೋದು. ಹಾಗೆಯೇ ಕೆಲಸದಲ್ಲಿ ಕಿರಿಕಿರಿ ಮಾಡುವಂತಹ, ಮಾನಸಿಕ ದೈಹಿಕ ಹಿಂಸೆ ಕೊಡುವಂತಹ ವ್ಯಕ್ತಿಗಳು, ಮತ್ತು ನೀವು ಇಷ್ಟಪಟ್ಟು ನಿಮ್ಮ ಜೊತೆ ವಿಶ್ವಾಸದಲ್ಲಿದ್ದು ನಂಬಿಕೆಯಲ್ಲಿದ್ದು ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪಕ್ಕೋ, ತಂತ್ರಕ್ಕೋ, ಮಂತ್ರಕ್ಕೋ, ಅಥವಾ ಕುಟುಂಬಸ್ಥರ ದಬ್ಬಾಳಿಕೆಗೋ ನಿಮ್ಮಿಂದ
ಅರ್ಧದಲ್ಲಿಯೇ ಕೈಬಿಟ್ಟು ಇದ್ದಕ್ಕಿದ್ದಂಗೆ ದೂರ ಮಾಡುವಂತಹ ಮನಸ್ಥಿತಿ ತಗೊಂಡು ದೂರಾದಂತಹ ವ್ಯಕ್ತಿಗಳ ಮೇಲೆ ಈ ಮಂತ್ರ ಉಚ್ಚಾರಣೆ ಮಾಡಿ, ಮಂತ್ರ ಪಠನೆ ಮಾಡಿ, ಅವರ ಮನಸ್ಸಿನ ಹಿಡಿತ ನಿಮ್ಮ ಹತ್ರ ಬರಲಿಕ್ಕೆ, ಮನಪರಿವರ್ತನೆ ಮಾಡಲಿಕ್ಕೆ ಸುಲಭವಾದಂತಹ ಮಂತ್ರ ಮೋಹಿನಿ ವಶೀಕರಣ ಮಂತ್ರ. ನೋಡಿ, ಈ ಮಂತ್ರ ಹೀಗಿರ್ತದೆ. ಒಂದು ಪೇಪರ್ನಲ್ಲಿ ಬರ್ಕೊಳ್ಳಿ, ನಿಯಮ ಕೂಡ ಹೇಳ್ತೀನಿ ಮಾಡುವಂಥ ವಿಧಾನದ್ದು. ಓಂ ಹ್ರೀಂ ರೂಪವತಿ ಕಾಮಿನಿ ಸ್ವಾಹ. ಇಷ್ಟೇ. ಓಂ ಹ್ರೀಂ ರೂಪವತಿ ಕಾಮಿನಿ ಸ್ವಾಹ. ಓಂ ಹ್ರೀಂ ರೂಪವತಿ ಕಾಮಿನಿ ಸ್ವಾಹ. ಓಂ ಹ್ರೀಂ ರೂಪವತಿ ಕಾಮಿನಿ ಸ್ವಾಹ. ಈ ಮಂತ್ರವನ್ನು ನೀವೊಂದು ಪೇಪರಲ್ಲಿ ಬರ್ಕೊಂಡು ಜಪ ಮಾಡಬೇಕು, ಅಂದರೆ ಪಠನೆ ಮಾಡಬೇಕು. ಯಾವ ಥರ? ಗುರುವಾರದ ಸಮಯದಲ್ಲಿ ಮಾತ್ರ ಮಾಡಬೇಕು, ಗುರುವಾರದ ದಿನ. ಅದರಲ್ಲೂ ವಿಶೇಷವಾಗಿ ಹೇಳಬೇಕಂದ್ರೆ ಸೂರ್ಯೋದಯದ ಸಮಯದಲ್ಲಿ ಈ ಮಂತ್ರ ಪಠನೆ ಮಾಡಿದ್ರೆ ನಿಮಗೆ ಲಾಭ ಇಲ್ಲ. ಸೂರ್ಯಾಸ್ತ ಆಗಿರಬೇಕು, ಅಂದರೆ ಕತ್ತಲಾಗಿರುವಂಥ ಸಮಯದಲ್ಲಿ ಮೋಹಿನಿನ ನಾವು ಮಂತ್ರ ಸಾಧನದಿಂದ ಇಷ್ಟಾರ್ಥಕಾರಿ ಸಿದ್ಧಿ ಮಾಡ್ಕೋಬೋದು. ಮೋಹಿನಿ ಮಂತ್ರ ವಶೀಕರಣದಿಂದ ಸೂರ್ಯಾಸ್ತದ ಸಮಯದಲ್ಲಿ, ಕತ್ತಲಿನ ಸಮಯದಲ್ಲಿ ಒಂದು ತಾಮ್ರದ, ನೀವು ಚಿಕ್ಕದೊಂದು ಬಾಲ್ ತಗೊಳ್ಳಿ ತಾಮ್ರದ್ದು, ಅದರಲ್ಲಿ ಸ್ವಲ್ಪ ಕೇಸರಿ ಹಾಕಿ, ಹಾಗೆ ಅರಿಶಿಣದ ಪುಡಿ ಹಾಕಿ, ಹಾಗೆ ಸ್ವಲ್ಪ ಗಂಗಾಜಲ ಅಥವಾ ಬೋರ್ ವಾಟರ್ ಅದರಲ್ಲಿ ಹಾಕಿ, ನೀವು ನಿಮ್ಮ ಬಲಗೈನ ಕಿರುಬೆರಳನ್ನು ಅದರಲ್ಲಿ ನೀವು ಕಲಿಸ್ತಾ ಇರಬೇಕು, ಅಂದರೆ ತಿರುಗಿಸ್ತಾ ಇರಬೇಕು. 108 ಬಾರಿ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ. ಮಡಿಯಲ್ಲಿ ಅಂದರೆ ನಿಮಗೆ ಒಂದು ಕೆಂಪು ಶೆಲ್ಲೆನೋ ಅಥವಾ ಹಳದಿ ಕಲರ್ ಶೆಲ್ಲೆನೋ ಹಾಕ್ಕೊಂಡು ನೀವು ಕೂತ್ಕೋಬೇಕಾಗ್ತದೆ. ಸ್ವಚ್ಛವಾಗಿ ನಿಮ್ಮ ಏನು ಸ್ನಾನಾದಿಗಳನ್ನ ಮಾಡಿಕೊಂಡು ಏನೋ ಒಂದು 10-15 ನಿಮಿಷ ಅಷ್ಟೇ. 108 ಬಾರಿ ಈ ಮಂತ್ರ ನೀವು ಜಪಿಸ್ತಾ ಓಂ ಹ್ರೀಂ ರೂಪವತಿ ಕಾಮಿನಿ ಸ್ವಾಹ ಅಂತೂ ಜಪಿಸ್ತಾ ಏನು ನೀವು ಅದನ್ನು ಅರಿಶಿಣ ಮತ್ತು ಕೇಸರಿ ಮತ್ತು ಏನು ಗಂಗಾಜಲ ಹಾಕಿ ನೀವು ಒಂದು ಚಂದನದ ರೂಪದಲ್ಲಿ ತಿರುಗಿಸ್ತಾ ಇರ್ತೀರ, ಆ ಚಂದನದ ರೂಪದಲ್ಲಿ ತಿರುಗಿಸುವಂಥ ತಿಲಕನ ನಿಮ್ಮ ಹಣೆಗೆ ಹಚ್ಕೋಬೇಕಾಗ್ತದೆ. ಬಟ್ಟಾಗಿ ತಿಲಕವಾಗಿ ನೀವು ಹಣೆಗೆ ಹಚ್ಕೊಂಡಾಗ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ಮೋಹಿನಿ ವಶೀಕರಣ ಮಂತ್ರ ಸಾಧನ ನಿಮ್ಮ ಕೈ ಸೇರುತ್ತೆ. ನೀವು ಬಯಸಿದಂತಹ ಕುಟುಂಬಸ್ಥರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಹಿತೈಷಿಗಳು, ಒಡನಾಡಿಗಳು, ಇಷ್ಟಪಟ್ಟಂಥ ಸ್ತ್ರೀ ಪುರುಷ ಆಗಿರ್ಬೋದು, ಮನಸ್ಸಿನ ನಿಯಂತ್ರಣ ತಪ್ಪಿ ನಿಮ್ಮಿಂದ ದೂರ ಆಗಿದ್ರೆ ಅವರ ಮನಪರಿವರ್ತನೆ ಆಗಿ ನಿಮ್ಮಂತೆ ಸೆಳೆಯಲು ಮಾಡುವಂತಹ ಸರಳವಾದಂತಹ ಮಂತ್ರಸಿದ್ಧಿ ಮೋಹಿನಿ ವಶೀಕರಣ ಮಂತ್ರ ಸಾಧನ ನೀವು ಮಾಡ್ಕೋಬೋದು. ಇಷ್ಟಾರ್ಥ ಕಾರ್ಯಸಿದ್ಧಿ ಮಾಡ್ಕೋಬೋದು. ಒಳ್ಳೆಯ ಉದ್ದೇಶಕ್ಕಿದ್ರೆ ಮಾತ್ರ ಮಾಡಿ, ಫಲ ಸಿಗುತ್ತೆ. SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.